ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಫಿಸಿಕಲ್ ಜಿಯೋಗ್ರಫಿಲಿ ತುಂಬಾ ಡೌಟ್ಸ್ ಇತ್ತು ಸರ್, ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ರ. ಮೋರ್ ದೆನ್ ಅವ್ರದ್ದು ಏನು ಕೊಟ್ಟಿರ್ತಾರೋ ಟೈಮಿಂಗ್ಸ್ ಅದನ್ನ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಸರ್ ಅದನ್ನೇ ಹೇಳ್ತಾ ಇದ್ರು, ನಿಮ್ ಬ್ಯಾಚಿಗೆ ಮಾತ್ರ ಜಾಸ್ತಿ ತಗೊಂಡಿದೀನಿ ಅಂತ ಅನ್ಬಿಟ್ಟು. ಸೊ ಸರ್ ಕೋಚಿಂಗ್ ಬಗ್ಗೆ ಏನು ಮಾತೇ ಇಲ್ಲ, 10/10. ಸೊ ಏನಿದೆ ನಮ್ಗೆ ಇವಾಗ 10 ಕ್ವಶನ್ ಬಂದ್ರೆ ಅಟ್ಲೀಸ್ಟ್ ನಾವು 9 ಅಂತೂ ಕರೆಕ್ಟ್ ಆಗಿ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಸೊ ಆಸ್ ಅ ಫ್ಯಾಕಲ್ಟಿ ಆಗಲ್ಲ, ಆಸ್ ಎ ಫ್ರೆಂಡ್ ಆಗಿ ಹೇಳ್ಕೊಟ್ಟಿದ್ದಾರೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಆಮೇಲೆ ನಾನ್ ನೋಡಿರಂಗ ಆಸ್ ಅ ಹ್ಯೂಮನ್ ಬೀಯಿಂಗ್ ಇಸ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಬಂದಿರೋದು. ನಾನು ಈಗ ನೆಕ್ಸ್ಟ್ ಬ್ಯಾಚ್ಗೆ ಜಾಯಿನ್ ಆಗ್ಬೇಕಂತಂದು ಈ ಕ್ರಿಯೇಟಿವ್ IAS ಅಕಾಡೆಮಿ ಬಂದಿದ್ದೆ. ಸರ್ ಹೇಳಿದ್ರ ಈಗ ನೆಕ್ಸ್ಟ್ ನಿಮ್ಗೆ ಎನ್ವೈರನ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ JRP ಕ್ಲಾಸ್ ಒಳಗೆ ಕುಂದ್ರ ಅಂತಂದು ನಾನು 1 ವಾರ ಅಷ್ಟ ಆಯ್ತು ನಾನು JRP ಕ್ಲಾಸ್ ಅಟೆಂಡ್ ಆಗಿ. ಸರ್ ಎಷ್ಟು ಡೀಪ್ ಆಗಿ ಹೇಳ್ತಾರಂದ್ರ ಹೇಳಿದ್ರ ಅವ್ರ ಆಗಲಿಗೆ ನಾ ಹೇಳೋದು PC ಅಂತ ಹಿಡಿದು DC ವರೆಗೂ ಎಲ್ಲಾ ಕಂಟೆಂಟ್ನು ಕೊಡ್ತೀನಿ. ನನಗನಿಸಿದ್ದು ಅಷ್ಟೇ, ಎಲ್ಲಾ ಅಷ್ಟೇ ಡೀಪ್ ಆಗಿ ಹೇಳ್ಯಾವ್ರೆ, ಅಷ್ಟೆಲ್ಲ ಕರೆಕ್ಟ್ ಆಗಿದೆ ಅಂತಂದು ಎಲ್ಲ ನನಗೆ ಅನಿಸ್ತು. ಹಂಗಾಗಿ ನಮ್ಗೆ ಸರ್ ಎಲ್ಲ ಚೆನ್ನಾಗಿ ಅನಿಸ್ತದೆ. ಸತೀಶ್ ಅಂತ. ಸೊ ಸರ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾನಂತೂ ಈ ಬ್ಯಾಚಿಗೆ ಫಸ್ಟ್ ಬ್ಯಾಚ್ ಅಂದ್ರೆ ನಾನು ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಫಸ್ಟ್. ಯಾಕಂದ್ರೆ ನಂದು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಫುಲ್ ಅಂಡ್ ಫುಲ್ಲು ನನಗೇನಿದ್ರು ಕಾಮರ್ಸ್ ಬಗ್ಗೆ ಅಷ್ಟೇ ಐಡಿಯಾ ಇತ್ತು. ಜಿಯೋಗ್ರಫಿ ನಾನು ಏನ್ ಎನ್ಸ್ಕೊಂಡಿದ್ದೆ ಅಂದ್ರೆ ಸಮಥಿಂಗ್ ಏನೋ ಮನ್ ಬಗ್ಗೆ ಮಾಡ್ತಾರೆ, ಲ್ಯಾಂಡ್ ಬಗ್ಗೆ ಮಾಡ್ತಾರೆ ಅಷ್ಟೇ ಇತ್ತು. ಬಟ್ ಸರ್ ಅಂತೂ ಫುಲ್ ಇನ್ ಡೆಪ್ತ್ ಅಂದ್ರೆ ಇನ್ ಡೆಪ್ತ್ ಸರ್. ನನಗಂತೂ ಲಿಟರಲಿ ಚೂರು ಐಡಿಯಾ ಇಲ್ಲ. ಮೀನ್ಸ್ ಜಿಯೋಗ್ರಫಿ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ, ಇಲ್ಲ ಯಾವ ತರ ಪ್ರೊಸೆಸರ್ ಇರುತ್ತೆ, ಇಲ್ಲ ಏನಿರುತ್ತೆ ಅಂತ ಸರ್ ಇಲ್ಲಿ ಕೊಟ್ಟಿದಂತೂ ಕ್ಲಾಸ್ ರೂಮ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಅರ್ಥ ಆಗಿದೆ ಸರ್. ಸೊ ನಂತೂ ಮೈನ್ ಥ್ಯಾಂಕ್ಸ್ ಹೇಳಿ ಸರ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನಗಂತೂ ಲೈಕ್ ಈಸಿ ಹೆವಿ ತುಂಬಾ ಅರ್ಥ ಆಗೋ ತರ, ಮೀನ್ಸ್ ಈಸಿ ಮೆಥಡ್. ಯಾಕಂದ್ರೆ ಫಸ್ಟ್ ಹೆಂಗೆ ಇರ್ಲಿ ಸ್ಟಾರ್ಟಿಂಗ್ ಇಂದ ಬಂದಿದ್ವಲ್ಲ ಬಿಗಿನರ್ಸ್ ನಾವೆಲ್ಲ. ಸೊ ಬಿಗಿನರ್ಸ್ಗೂ ಎಷ್ಟು ಅರ್ಥ ಆಗ್ಬೇಕು, ಆಮೇಲೆ ಹೆಂಗೆ ಇರ್ಲಿ ಟಾಪರ್ಸ್ಗೂ ಅರ್ಥ ಆಗೋ ತರನೇ ಸರ್ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ 1 by 1 ಆಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.